ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡೋಣ. ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಜಿ ಮನೆಯಲ್ಲಿ ಚಂದ್ರಿಕಾ ಮತ್ತು ಸುಧಾರಾಣಿ ಮಾತನಾಡ್ತಾ ಇರ್ತಾರೆ. ಚಂದ್ರಿಕಾ ಮತ್ತು ಸುಧಾರಾಣಿ ಹಿಂದಿನ ದಿನ ರಾತ್ರಿ ಭಾನುಮತಿಗೆ ಬೈದಿರ್ತಾರೆ. ಅದೇ ವಿಷಯವಾಗಿ ಇಬ್ಬರು ಮಾತನಾಡ್ತಾ ಇರ್ತಾರೆ. ಚಂದ್ರಿಕಾ ಸುಧಾರಾಣಿ ಹತ್ರ ಹೇಳ್ತಿರ್ತಾಳೆ, ನಿನ್ನೆ ಭಾನುಮತಿಗೆ ಬೈತಿದ್ರಿಂದ ಇವತ್ತವಳು ಸುಮ್ಮನೆ ಇದ್ದಾಳೆ ಅಂತ ಸುಧಾರಾಣಿಗೆ ಹೇಳ್ತಾಳೆ. ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ಹೌದು, ಅವಳನ್ನು ಅದೇ ಥರ ಬಾಯಿ ಮುಚ್ಚಿಸ್ಬೇಕು, ಆದಷ್ಟು ಬೇಗ ಅವಳನ್ನು ಇದೇ ಥರ ಮಾತನಾಡಿ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಸುಧಾರಾಣಿ ಚಂದ್ರಿಕಾ ಹತ್ರ ಹೇಳ್ತಾಳೆ. ಆದರೆ ಭಾನುಮತಿ ಮಾಡಿರೋ ಪ್ಲ್ಯಾನ್ ಸುಧಾರಾಣಿ ಮತ್ತು ಚಂದ್ರಿಕಾಗೆ ತಿಳಿದಿರೋದಿಲ್ಲ. ಆದರೂ ನಿಜವಾದ ಸತ್ಯ ಗೊತ್ತಿರೋದು ಗೀತಾಳಿಗೆ. ಅಷ್ಟೊತ್ತಿಗೆ ಗೀತಾ ಅವರಿಬ್ಬರ ಮಧ್ಯೆ ಬಂದು ಹೇಳ್ತಾಳೆ, ಅದೆಲ್ಲ ನಿಮ್ಮ ಭ್ರಮೆ, ಭಾನುಮತಿನ ಈ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವಳು ನಾಟಕ ಆಡ್ತಾ ಇದ್ದಾಳೆ ಅಂತ ಭಾನುಮತಿ ಮೇಲೆ ಸಿಟ್ಟು ಮಾಡಿಕೊಂಡು ಬಂದು ಅಲ್ಲಿ ಕುಳಿತುಕೊಳ್ತಾಳೆ. ಆವಾಗ ಸುಧಾರಾಣಿ ಹೇಳ್ತಾಳೆ, ಇದೇನು ನೀನು ಈ ಥರ ಸಿಟ್ಟು ಮಾಡ್ಕೊಂಡಿದ್ಯಾ, ಏನಾದರೂ ಕಾರಣ ಇರಲೇಬೇಕಲ್ವಾ ಅಂತ ಕೇಳ್ತಾಳೆ. ಗೀತಾ ಹೇಳ್ತಾಳೆ, ನನ್ನ ಕೋಪ ಬಂದಿರೋದು ನಿಮ್ಮ ಮಗನ ಮೇಲೆ, ಯಾಕಂದರೆ ಅವನು ಮತ್ತೆ ಈಗ ದಾನಶೂರ ಕರ್ಣನ ಥರ ಭಾನುಮತಿ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸ್ತಾ ಇದ್ದಾನೆ, ಯಾವುದಕ್ಕೂ ಆಗಲ್ಲ ಅಂತ ಹೇಳ್ತಾ ಇಲ್ಲ, ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅವನಿಗೆ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಿಕಾ ಹೇಳ್ತಾಳೆ, ನೋಡಮ್ಮ, ನೀನು ಈ ಥರ ಕೋಪ ಮಾಡ್ಕೊಂಡು ಹೇಳಿದ್ರೆ ನಮಗೇನು ಅರ್ಥ ಆಗಲ್ಲ, ನೀನು ಬಿಡಿಸಿ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಗೀತಾ ಹೇಳ್ತಾಳೆ, ನಿನ್ನೆ ಭಾನುಮತಿ ರೂಮಿಗೆ ಬಂದು 5,000 ರೂಪಾಯಿ ಕೇಳಿದ್ಲು. ಅದಕ್ಕೆ ವಿಜಿ ಕೂಡಲೇ 5,000 ರೂಪಾಯಿ ತೆಗೆದುಕೊಟ್ಟು ಹೇಳ್ತಾನೆ, ಇವಾಗ ನಿಮಗೆ 5,000 ರೂಪಾಯಿ ಕೊಡ್ತೇನೆ, ಆಮೇಲೆ ನಿಮ್ಮದು ಫ್ರೀಸ್ ಆಗಿರೋ ಅಕೌಂಟನ್ನು ರೀಓಪನ್ ಮಾಡಿಸ್ತೇನೆ ಅಂತ ಹೇಳ್ತಿದ್ದಾನೆ ಅಂತ ಗೀತಾ ಭಾನುಮತಿ ಮತ್ತು ಸುಧಾರಾಣಿಗೆ ಹೇಳ್ತಾಳೆ. ಅದನ್ನು ಕೇಳಿ ಇಬ್ಬರಿಗೂ ಶಾಕ್ ಆಗುತ್ತೆ. ಅದಕ್ಕೆ ಭಾನುಮತಿ ಬೇಡ ಅಂತ ಹೇಳಿ ವಿಜಿನೇ ಅವಳನ್ನು ಒತ್ತಾಯ ಮಾಡಿ ಒಪ್ಪೋ ಹಾಗೆ ಮಾಡಿಬಿಟ್ಲು. ಅಂಥವಳು ಈ ಮನೆ ಬಿಟ್ಟು ಹೋಗಿಬಿಡ್ತಾಳಾ? ಅವಳು ದೊಡ್ಡ ನಾಟಕಗಾರ್ತಿ, ನಿಮ್ಮೆಲ್ಲರ ಕಣ್ಣಿಗೆ ಮಣ್ಣೇರಿಸ್ತಾ ಇದ್ದಾಳೆ ಅಂತ ಗೀತಾ ಹೇಳ್ತಾಳೆ. ಭಾನುಮತಿ ಮೊದಲಿನಿಂದಲೂ ಅದೇ ತಾನೇ ಮಾಡ್ಕೊಂಡು ಬಂದಿದ್ದು. ಅಷ್ಟೊತ್ತಿಗೆ ಸುಧಾರಾಣಿ ಇನ್ನೊಂದು ಸತ್ಯನ ರಿವೀಲ್ ಮಾಡ್ತಾಳೆ. ಆ ವಿಷಯ ಚಂದ್ರಿಕಾ ಮತ್ತು ಗೀತಾಳಿಗೆ ಗೊತ್ತೇ ಇರೋದಿಲ್ಲ. ಏನು ಅಂತ ಹೇಳಿದರೆ ಸುಧಾರಾಣಿ ಹೇಳ್ತಾಳೆ, ಭಾನುಮತಿ ಒಬ್ಬಳೇ ಅಲ್ಲ, ಅವಳು ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಈ ಮನೆನ ಕೊಳ್ಳೆ ಹೊಡೆಯೋದಕ್ಕೆ ಬಂದಿಲ್ಲ, ಅವಳ ಜೊತೆಗೆ ಅವಳ ಮಗ ಕಿರಣ್ ಕೂಡ ಸೇರ್ಕೊಂಡಿದ್ದಾನೆ, ಅವನು ಕೂಡ ದೊಡ್ಡ ಪ್ಲ್ಯಾನ್ ಮಾಡಿ ಈ ಮನೆಗೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಇಬ್ಬರಿಗೂ ಶಾಕ್ ಆಗಿ ಗೀತಾ ಕೇಳ್ತಾಳೆ, ಏನು ಹೇಳ್ತಿದ್ದೀರಾ ಅತ್ತೆ, ಕಿರಣ್ ಅಂತವನ ಅಂತ. ಅದಕ್ಕೆ ಸುಧಾರಾಣಿ ಕಿರಣ್ ಬಗ್ಗೆ ಹೇಳ್ತಾಳೆ. ಅವಳು ರಾತ್ರಿ ಕಿರಣ್ ಫೋನಲ್ಲಿ ಮಾತನಾಡ್ತಾ ಇದ್ದಿದ್ದು ಅವನು ಸಾಲಗಾರರಿಗೆ ದುಡ್ಡು ಕೊಡಬೇಕಾಗಿದ್ದಿದ್ದು, ಮತ್ತು ಅವ್ರ ಜೊತೆ ಈ ಮನೆನ ನಾನು ದುಡ್ಡು ಮಾಡಲಿಕ್ಕೆ ಈ ಮನೆಗೆ ಬಂದಿದ್ದು, ದುಡ್ಡು ಸಿಕ್ಕಿದ ನಂತರ ನಿಮ್ಮ ಎಲ್ಲ ಸಾಲನ ತೀರಿಸಿ ನಾನು ಕೂಡ ಸೆಟ್ಲ್ ಆಗ್ತೀನಿ ಅಂತ ಮಾತಾಡ್ತಾ ಇದ್ದಿದ್ದನ್ನು ಸುಧಾರಾಣಿ ಅವರಿಬ್ಬರಿಗೆ ಹೇಳ್ತಾಳೆ. ಅದನ್ನು ಗೀತಾ ಮತ್ತು ಚಂದ್ರಿಕಾ ಕೂಡ ನಂಬ್ತಾರೆ. ಚಂದ್ರಿಕಾಳಿಗೆ ಆವಾಗ ಗೊತ್ತಾಗುತ್ತೆ ಭಾನುಮತಿ ಮತ್ತು ಕಿರಣ್ ಇಬ್ಬರು ಈ ಮನೆನ ಕೊಳ್ಳೆ ಹೊಡೆಯೋದಕ್ಕೆ ಬಂದಿದ್ದಾರೆ ಅಂತ. ಆವಾಗ ಗೀತಾಳಿಗೆ ವಿಜಿ ಹೇಳಿದ ಮಾತುಗಳು ನೆನಪರುತ್ತೆ. ವಿಜಿ ಗೀತಾಳ ಹತ್ರ ಹೇಳಿದ್ದ, ಶ್ರುತಿ ಕೋರ್ಟ್ನಲ್ಲಿ ಏನು ಹೇಳಿದ್ಲೋ ಅದೇ ಅವಳ ಡೈರಿಲಿ ಕೂಡ ಬರೆದಿದ್ಲು, ಸೇಮ್ ಟು ಸೇಮ್ ಇದೆ, ಹಾಗಿದ್ರೆ ಶ್ರುತಿ ಹೇಳಿದ್ದೇ ಸತ್ಯ ಇರಬೇಕು ಅಂತ ಹೇಳಿದ್ದ. ಅವಳು ಅದನ್ನು ನೆನಪು ಮಾಡಿಕೊಂಡು ಕೂಡಲೇ ಶ್ರುತಿ ರೂಮಿಗೆ ಬರ್ತಾಳೆ. ಶ್ರುತಿ ರೂಮಿಗೆ ಬಂದ ಗೀತಾ ಅವಳ ಡೈರಿನ ಹುಡುಕ್ತಾಳೆ ಮತ್ತು ಅದನ್ನು ಓದ್ತಾಳೆ. ಆಮೇಲೆ ಅವಳು ಅನ್ಕೋತಾಳೆ, ಇದು ಹೇಗೆ ಸಾಧ್ಯ, ಶ್ರುತಿ ಪರ್ಸ್ನಲ್ ಡೈರಿ ಇವಳು ರೂಮಿಗೆ ಬರೋದಕ್ಕೆ ಹೇಗೆ ಸಾಧ್ಯ, ಅವಳು ಇಷ್ಟು ವರ್ಷ ಇಲ್ಲೇ ಇರಲಿಲ್ಲ ಅಂದಮೇಲೆ ಅವಳ ಡೈರಿ ಮಾತ್ರ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾಳೆ. ಮುಂದೆ ಭಾನುಮತಿಯ ಅಕೌಂಟ್ ರೀಓಪನ್ ಆಗುತ್ತಾ ಅಂತ ನೋಡೋಣ.